ಹೇ ಬ್ರೋ, ನಿಮಗೊಂದು ವಿಷಯ ತಿಳಿದಿದೆಯಾ? ಆ್ಯಪಲ್ ಪ್ರತಿ ವರ್ಷ ಕಾಪಿ ಮಾಡಿ ಕೋಟಿಗಟ್ಟಲೆ ಹಣವನ್ನು ಸಂಪಾದಿಸ್ತಾ ಇದೆ. ಈಗ ನೀವು ಒಂದು ವಿಷಯನ ಹೇಳ್ಬೋದು, ಆ್ಯಪಲ್ ಕಾಪಿ ಮಾಡಲ್ಲ ಅಂತ. ಆದರೆ ಆ್ಯಪಲ್ನ ಮೋಸ್ಟ್ ಅಡ್ವಾನ್ಸ್ ಫೀಚರ್ ಆಗಿರೋ ಫೇಸ್ ಡಿಟೆಕ್ಷನನ್ನು ಆ್ಯಪಲ್ ಕಾಪಿ ಮಾಡಿದೆ. ಆದರೆ ಆ್ಯಪಲ್ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರುತ್ತೆ, ಬೇರೆ ಬ್ರ್ಯಾಂಡ್ಗಳು ತಮ್ಮ ಬ್ರ್ಯಾಂಡನ್ನು ಕಾಪಿ ಮಾಡ್ತಾ ಇದೆ ಅಂತ. ನಾನು ನಿಮಗೆ ಇವತ್ತು ಒಂದು ಸತ್ಯದ ಬಗ್ಗೆ ಹೇಳ್ತೀನಿ, ಆ್ಯಪಲ್ ಹೇಗೆ ನಿಮ್ಮನ್ನು ಫೇಕ್ ಮಾಡಿ ಅದರ ಬ್ರ್ಯಾಂಡ್ ವ್ಯಾಲ್ಯೂನ ಹೆಚ್ಚು ಮಾಡ್ತಾ ಇದೆ ಅಂತ. ಆ್ಯಪಲ್ನ ಮೋಸ್ಟ್ ಅಡ್ವಾನ್ಸ್ ಫೀಚರ್ ಆಗಿರೋ ಫೇಸ್ ಡಿಟೆಕ್ಷನನ್ನು ಆ್ಯಪಲ್ ಕಾಪಿ ಮಾಡಿರೋದು ಎಕ್ಸ್ಬಾಕ್ಸ್ ಎಂಬ ಕಂಪನಿಯಿಂದ. ಹಾಗೆ ವೈರ್ಲೆಸ್ ಚಾರ್ಜರನ್ನು ಕಾಪಿ ಮಾಡಿರೋದು ಸ್ಯಾಮ್ಸಂಗ್ ಕಂಪನಿಯಿಂದ. ಮೊದಲು ಆ್ಯಪಲ್ ಮತ್ತು ಸ್ಯಾಮ್ಸಂಗ್ ಸೇರಿ ಕೆಲಸ ಮಾಡ್ತಾ ಇತ್ತು. ಅದರ ನಂತರ ಏನೋ ಅವರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಆ್ಯಪಲ್ ಮತ್ತು ಸ್ಯಾಮ್ಸಂಗ್ ಬೇರೆ ಆಯಿತು. ಹಾಗೆ ಇನ್ನೊಂದು ಫೀಚರನ್ನು ಹೀಗೆ ಬರ್ತಾ ಇರೋ ಫೋನ್ನಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಹೆಡ್ಫೋನ್ ಜಾಕನ್ನು ಎಲ್ಲ ಬ್ರ್ಯಾಂಡೆಡ್ ಕಂಪ್ನಿಗಳು ರಿಮೂವ್ ಮಾಡಿದೆ. ಆದರೆ ಇದನ್ನು ಮೊದಲು ಇಂಟ್ರೊಡ್ಯೂಸ್ ಮಾಡಿರೋದು ಓಪೋ ಆಗಿತ್ತು, ಅದನ್ನು ಕೂಡ ಆ್ಯಪಲ್ ಕಾಪಿ ಮಾಡಿದೆ. ಇದರ ನಂತರ ನಾಚ್ನ ಬಗ್ಗೆ ಮಾತಾಡೋದಾದರೆ, ಐಫೋನ್ ಒಂದು ಅಸೆನ್ಷಿಯಲ್ ಎಂಬ ಕಂಪನಿಯಿಂದ ಈ ನಾಚನ್ನು ಕಾಪಿ ಮಾಡಿದೆ. ಈಗ ಆ್ಯಪಲ್ನ ಮೋಸ್ಟ್ ಯುನಿಕ್ ಫೀಚರ್ ಆಗಿರೋ ಒಂದನ್ನು ನಾನು ಹೇಳ್ತೀನಿ, ಅದೇನೆಂದರೆ ಕ್ಯಾಪ್ಚರ್ ಬಟನ್. ಇದನ್ನು ಸೋನಿ K800 ಇಂದ ಅವರು ಕಾಪಿ ಮಾಡಿದ್ದಾರೆ. ಹಾಗೆ ಈಗಿನ ಐಫೋನ್ 17 ಏರನ್ನು ಕಾಪಿ ಮಾಡಿರೋ ಒಂದು ಡಿಸೈನ್ನ ಬಗ್ಗೆ ಹೇಳೋದಾದರೆ, ಅದು ಗೂಗಲ್ ಪಿಕ್ಸೆಲಿಂದ ಕಾಪಿ ಮಾಡಿದೆ. ಇಲ್ಲಿ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾವು ಆ್ಯಪಲಿಂದ ಒಂದು ವಿಷಯವನ್ನು ಇಲ್ಲಿ ತಿಳ್ಕೊಬೋದು, ಅದೇನೆಂದರೆ ಕಾಪಿ ಮಾಡೋದು ತಪ್ಪಲ್ಲ, ಆದರೆ ಕಾಪಿ ಮಾಡಿ ನಿಮ್ಮದೇ ಆದಂಥ ಯುನಿಕ್ ಫೀಚರನ್ನು ಅದರಲ್ಲಿ ಅಳವಡಿಸಿ ನಿಮ್ಮದೇ ಆದಂಥ ಬ್ರ್ಯಾಂಡನ್ನು ಮಾಡಿ ಅದನ್ನು ನೀವು ನಿಮ್ಮದೇ ಆದ ರೀತಿಯಲ್ಲಿ ಜನರ ಮುಂದೆ ಇಟ್ಟರೆ ನಿಮ್ಮ ಪ್ರಾಡಕ್ಟ್ ಜನರ ಮನಸ್ಸನ್ನು ತಟ್ಟುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಿಷಯ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ, ಅಂಡರ್ ದ ಸನ್ ಎಲ್ಲರೂ ಕೂಡ ಕಾಪಿನ ಮಾಡ್ತಾನೆ ಇರ್ತಾರೆ. ಆದರೆ ಅವರು ಬೊಬ್ಬೆ ಹೊಡೆಯೋದೇನೆಂದರೆ, ಇದು ನನ್ನ ಪ್ರಾಡಕ್ಟ್, ಇದು ನಾನು ಕಂಡು ಹಿಡಿದಿರೋದಂತ. ಆದರೆ ಎಲ್ಲರೂ ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಕಾಪಿ ಮಾಡ್ತಾನೆ ಇದ್ದಾರೆ. ಹಾಗಾದರೆ ಕಾಪಿ ಮಾಡೋದು ತಪ್ಪು ಅಂತ ನಾನು ಒಪ್ಪಲಿಕ್ಕೆ ಸಿದ್ಧವಾಗಿಲ್ಲ. ನೀವು ಕೂಡ ಕಾಪಿ ಮಾಡೋದು ಸರಿನಾ ತಪ್ಪ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸ್ತೀರಾ ಅಂತ ನಾನು ನಂಬ್ತೀನಿ. ಹಾಗಾದರೆ ಇವತ್ತಿನಿಂದ ಕಾಪಿ ಮಾಡೋದನ್ನು ಕಲ್ತ್ಕೊಳ್ಳಿ. ಆಗ ಪೂರ್ತಿ ನೀವು ಕಾಪಿ ಮಾಡದಿದ್ರು ಅರ್ಧದಷ್ಟಾದರೂ ಕಾಪಿ ಮಾಡಿ ನೀವು ನಿಮ್ಮದೇ ಆದಂಥ ಒಂದು ಓನ್ ಬ್ರ್ಯಾಂಡ್ ಮತ್ತು ನಿಮ್ಮದೇ ಆದಂಥ ಓನ್ ಐಡೆಂಟಿಟಿಯನ್ನು ನೀವು ಗಳಿಸ್ಕೊಳ್ಬಹುದು. ಯಾಕಂದರೆ ಎಲ್ಲರೂ ಕೂಡ ಎಲ್ಲವನ್ನು ಕಾಪಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ಫ್ಯಾಷನ್ ಇಂಡಸ್ಟ್ರಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ಶೇರ್ ಮಾರ್ಕೆಟ್ ಅಥವಾ ಯಾವುದೇ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಕೂಡ ಆಗಿರ್ಬೋದು, ಎಲ್ಲರೂ ಎಲ್ಲವನ್ನು ಕಾಪಿ ಮಾಡ್ತಾ ಇದ್ದಾರೆ. ನೀವು ರೀಲ್ಸನ್ನು ನೋಡಿ ರೆಫರೆನ್ಸ್ಗಳನ್ನು ಅಲ್ಲಿ ಇಲ್ಲಿಂದ ತೆಗೆದುಕೊಳ್ತಾ ಇರ್ಬೋದು, ಅದು ನಿಮ್ಮ ಓನ್ ಐಡಿಯಾ ಅಲ್ಲ. ಇದನ್ನು ನೀವು ಎಲ್ಲ ರೀತಿಯಲ್ಲಿ ನಿಮ್ಮದೇ ಆದ ರೀತಿಯಲ್ಲಿ ನೀವು ಕಾಪಿ ಮಾಡ್ತಾ ಇದ್ದೀರಿ. ಆ್ಯಪಲ್ ಕೂಡ ಒಂದು ಕಾಪಿ ಮಾಡೋ ಪ್ರಾಡಕ್ಟ್ ಅನ್ನೋದನ್ನು ಮೈಂಡ್ನಲ್ಲಿ ಇಟ್ಕೊಳ್ಳಿ. ಆಗಲಷ್ಟೇ ನೀವು ಒಂದು ಲೆವೆಲಲ್ಲಿ ಬೆಳಿಬೋದು. ಇಲ್ಲಾಂದರೆ ಆ್ಯಪಲನ್ನು ಒಂದು ದೊಡ್ಡ ವಿಷಯ ಅನ್ನೋ ರೀತಿಯಲ್ಲಿ ನೀವು ಬದುಕ್ತಾ ಇರ್ತೀರ. ಆದರೆ ಆ್ಯಪಲನ್ನು ಕೂಡ ಒಂದು ಕಾಪಿ ಮಾಡಿ ತಯಾರು ಮಾಡಿರೋ ಪ್ರಾಡಕ್ಟ್, ಆದರೆ ಅದರಲ್ಲಿ ತನ್ನದೇ ಆದಂಥ ಫೀಚರ್ ಮತ್ತು ಕ್ವಾಲಿಟಿ ಮತ್ತು ಇಂಪ್ರೂವ್ಮೆಂಟನ್ನು ಅದರಲ್ಲಿ ಅಳವಡಿಸಿರೋದ್ರಿಂದ ಆ ಪ್ರಾಡಕ್ಟ್ ನಮಗೆ ತುಂಬ ಪ್ರೀಷಿಯಸ್ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಹಾಗಾದರೆ ಸಿ ಯು ಟುಮಾರೋ.